ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡ್ತಿರುವಂಥದ್ದು ವಿಘ್ನ ವಿನಾಶಕ ಅಂತ ಹೆಸರು ಮಾಡಿರುವಂಥ ಗಣೇಶನ ಬಗ್ಗೆ. ಗಣೇಶ ಅಂದರೆ ನಮಗೆ ಎಲ್ಲರಿಗೂ ಗೊತ್ತು. ಪ್ರತಿಯೊಂದು ಹಬ್ಬದ ಮುಂದೆನೂ ಯಾವುದೇ ಕಾರ್ಯಗಳಾಗಿರಲಿ ಏನೇ ಆಗಿರಲಿ ಎಲ್ಲದಕ್ಕೂ ಮುಂಚೆನೂ ನಾವು ಗಣೇಶನ ಹೆಸರನ್ನ ಫಸ್ಟ್ ಪೂಜಿಸಿ ಅದಾದಮೇಲೆ ಬೇರೆ ದೇವರುಗಳನ್ನ ಪೂಜಿಸೋದು. ಅಷ್ಟು ಗಣೇಶ ಶ್ರೇಷ್ಠ ಅಂತಲೇ ನಾವು ಹೇಳ್ತೀವಿ. ಇವತ್ತು ಈ ಗಣೇಶನ ಬಗ್ಗೆ ಒಂದು ಚಿಕ್ಕ ಕಥೆನ ಕೇಳ್ತೀವಿ. ಹಾಗೆ ಈ ಒಂದು ಕಥೆನ ನಾವು ಗಣೇಶ ಹಬ್ಬದ ಮುಂದೆ ಕೇಳಿದ್ರೆ ಅಂತೂ ನಮ್ಮಲ್ಲಿ ಇರುವಂಥ ಯಾವುದೆಲ್ಲ ದರಿದ್ರ ಆಗಲಿ ಪಾಪಗಳಾಗಲಿ ಏನೇನೆಲ್ಲ ಇರುತ್ತೆ ಎಲ್ಲನೂ ಕಳಿಯುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋನ ನೀವು ಸೇವ್ ಮಾಡಿ ಕೂಡ ಇಟ್ಕೋಬೋದು. ಹಬ್ಬದ ದಿನ ಅಥವಾ ಹಬ್ಬದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ದಿನ ಇದೆ ಅಂದಾಗ ಕೂಡ ಈ ಕಥೆನ ಕೇಳಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಏನದು ಕಥೆ ಅಂತ ಕೂಡ ಕೇಳೋಣ. ಭಾದ್ರಪದ ಶುಕ್ಲದ ಮಾಸದ ದಿನ ಗಣೇಶ ಹುಟ್ಟೋದು ಅದು ನಮಗೆಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಗಣೇಶ ಹಾಡುಗಳನ್ನ ಕೇಳಿದ್ದೀವಿ, ಗಣೇಶನ ಕಥೆಗಳನ್ನ ಕೂಡ ಕೇಳಿದ್ದೀವಿ. ಗಣೇಶ ಹೇಗೆ ಹುಟ್ಟು ಬರ್ತಾನೆ ಏನು ಅನ್ನೋ ಕಥೆ ಎಲ್ಲ ನಮಗೆ ಗೊತ್ತಿದೆ. ಆದರೆ ಇವತ್ತು ನಾವು ಮಾತಾಡ್ತಿರುವಂಥದ್ದು ಗಣೇಶನ ಒಬ್ಬ ಭಕ್ತನ ಕಥೆ. ಗಣೇಶನ ಭಕ್ತನಿಂದ ಗಣೇಶ ಹೇಗೆ ಒಲಿದು ಬಂದ ಅನ್ನೋ ಒಂದು ಕಥೆನ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಇವತ್ತು. ಅಗಸ್ತ್ಯ ಮಹರ್ಷಿಗಳು ಅಂತ ಒಬ್ಬ ಋಷಿಗಳಿದ್ರು. ಅವರಿಗೆ ವಾತಾಪಿ ನಗರದ ಮಧ್ಯದಲ್ಲಿ ಒಂದು ಶಿಲೆ ಇತ್ತು. ಆ ಶಿಲೆ ಗಣೇಶನ ಪ್ರತಿಮೆ ಆಗಬೇಕು ಅನ್ನೋದು ಅವ್ರಿಗೆ ಮಹಾ ದೊಡ್ಡ ಒಂದು ಆಸೆ ಆಗಿತ್ತು. ಆ ಒಂದು ಶಿಲೆನ ಹೇಗಾದರೂ ಮಾಡಿ ಪ್ರತಿಮೆ ಮಾಡಬೇಕು ಅಂತ ಆಸೆ ಆಗಿರೋದ್ರಿಂದ ಅವರ ಹೆಂಡತಿಗೆ ಅವರು ಗಣೇಶನ ಪ್ರತಿಮೆದು ಒಂದು ಚಿತ್ರ ಬಿಡಿಸ್ಕೊಡು ಅಂತ ಕೇಳ್ತಾರೆ. ಅವರ ಹೆಂಡತಿಯ ಹೆಸರೇ ಲೋಪಾಮುದ್ರಾ ಅಂತ. ಲೋಪಾಮುದ್ರಾ ಅವರು ಗಣೇಶನ ಒಂದು ಚಿತ್ರಕಲೆ ಏನಿದೆ ಅದನ್ನ ಬಿಡಿಸಿ ಕೊಡ್ತಾರೆ. ತುಂಬಾ ಅದ್ಭುತವಾಗಿ ಬಿಡಿಸ್ಕೊಡ್ತಾರೆ. ಅದನ್ನು ನೋಡಿದ ತಕ್ಷಣವೇ ಮಹರ್ಷಿಗಳಿಗೆ ಕೂಡ ಅಷ್ಟೇ ತುಂಬಾ ಖುಷಿಯಾಗುತ್ತೆ. ಇಷ್ಟು ಚೆನ್ನಾಗಿ ಗಣೇಶನ ಒಂದು ಚಿತ್ರಕಲೆನ ಬಿಡಿಸ್ಕೊಟ್ಟಿದ್ದೀರಾ ಅಂತ ಅವರಿಗೆ ತುಂಬಾ ಖುಷಿಯಾಗುತ್ತೆ. ಇವಾಗ ಇಲ್ಲಿ ಕೂಡ ಒಂದು ತೊಂದರೆ ಉಂಟಾಗುತ್ತೆ. ಏನಕ್ಕೆ ಅಂತಂದರೆ ಲೋಪಾಮುದ್ರಾ ಅವರು ಮಾತ್ರ ತುಂಬ ಚೆನ್ನಾಗಿ ತುಂಬ ಸುಂದರವಾಗಿ ಗಣೇಶನ ಪ್ರತಿಮೆಯ ಒಂದು ಚಿತ್ರಕಲೆನ ಮಾಡಿಕೊಟ್ಟಿರ್ತಾರೆ. ಆದರೆ ಇವಾಗ ಆ ಚಿತ್ರಕಲೆ ಮಾತ್ರ ಇರೋದು, ಅಲ್ಲಿ ಶಿಲೆ ಇದೆ. ಆ ಶಿಲೆಗೆ ಆ ಪ್ರತಿಮೆನ ಕೆತ್ತಬೇಕಾಗಿತ್ತು. ಆ ಕೆತ್ತೋದಕ್ಕೋಸ್ಕರ ಒಬ್ಬ ಶಿಲ್ಪಿಗಳು ಬೇಕಿತ್ತು. ಆದರೆ ಅಲ್ಲಿ ಯಾವ ಶಿಲ್ಪಿಗಳು ಕೂಡ ಸಿಗ್ತಾ ಇರಲಿಲ್ಲ. ಮಾಮೂಲಿಯಾಗಿ ಶಿಲ್ಪಿಗಳು ಇದ್ದರು, ಆದರೆ ಆ ಒಂದು ಮಹಾಶಿಲೆ ಏನಿದೆ ಆ ಮಹಾಶಿಲೆನ ಇದೇ ಥರ ಪ್ರತಿಮೆ ಕೆತ್ತೋಕ್ಕೆ ಯಾರೂ ಸಿಗ್ತಾ ಇರಲಿಲ್ಲ. ಅಲ್ಲಿ ಬಂದಿರೋ ಅಂಥ ಎಲ್ಲ ಶಿಲ್ಪಿಗಳು ಈ ಥರ ಯಾವುದೇ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಕೆತ್ತೋದಕ್ಕೆ ಆಗೋದೇ ಇಲ್ಲ ಅಂತ ಪ್ರತಿಯೊಬ್ಬ ಶಿಲ್ಪಿಗಳು ಹೇಳ್ತಾ ಇದ್ದಂಥ ಮಾತಾಗಿತ್ತು. ಮತ್ತು ಒಬ್ಬ ಶಿಲ್ಪಿ ಬರ್ತಾರೆ. ಆ ಶಿಲ್ಪಿ ಹೇಳೋದೇನು ಅಂತ ಅಂದರೆ, ಇದನ್ನ ನಮ್ಮ ಕೈಯಲ್ಲೆಲ್ಲ ಕೆತ್ತೋಕೆ ಸಾಧ್ಯನೇ ಇಲ್ಲ. ಈ ಒಂದು ಶಿಲೆನ ಕೆತ್ತಬೇಕು ಅಂತಂದರೆ ಆ ಮಹಾಶಿಲ್ಪಿ ವಿಶ್ವಕರ್ಮನೇ ಬರಬೇಕು ಅಥವಾ ದಾನವ ಶಿಲ್ಪಿನೇ ಬರಬೇಕು. ಇದು ನಮ್ಮ ಕೈಯಲ್ಲಿ ಬಿಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಒಬ್ಬ ಶಿಲ್ಪಿಗಳು ಕೂಡ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅಗಸ್ತ್ಯ ಮಹರ್ಷಿಗಳಿಗೆ ತುಂಬ ಬೇಜಾರಾಗುತ್ತೆ. ಅವರು ಆ ಒಂದು ಚಿತ್ರಕಲೆನ ಮತ್ತು ಪ್ರತಿಭೆ ಮುಂದೆ ಕುತ್ಕೊಂಡು ತುಂಬ ಯೋಚನೆ ಮಾಡ್ತಿರ್ತಾರೆ, ಏನು ಮಾಡೋದು ಮುಂದೆ ಅಂತ. ಅವ್ರಿಗೇನು ತಿಳಿತಾನೆ ಇರೋದಿಲ್ಲ. ತುಂಬಾ ಯೋಚನೆ ಮಾಡಿಕೊಂಡು ಹಾಗೆ ಕೂತಿರ್ತಾರೆ ಅಲ್ಲಿ. ಹಾಗೆ ಅಲ್ಲಿ ಬರುವಂಥ ಶಿಲ್ಪಿಗಳೆಲ್ಲರ ಹತ್ರನೂ ಒಂದೊಂದು ಹುಳಿಗಳಿರುತ್ತೆ. ಆ ಹುಳಿಗಳನ್ನ ಆ ಒಂದು ಶಿಲ್ಪಿ ಏನಿತ್ತು ಕೆತ್ತುವಂಥ ಒಂದು ಮಹಾಶಿಲ್ಪಿ ಅಲ್ಲೇ ಇರುತ್ತೆ. ಆ ಒಂದು ಶಿಲ್ಪಿ ಮೇಲೆ ಇಟ್ಟು ಪರಿಶೀಲಿಸ್ತಾರೆ. ಆ ಪರಿಶೀಲಿಸಿದ ಮೇಲೆ ಅವ್ರಿಗೆ ಗೊತ್ತಾಗೋದು ಅದು ವಜ್ರದಿಂದ ಇರುವಂಥದ್ದು. ವಜ್ರದ ಹುಳಿನೇ ಬೇಕು ಈ ಒಂದು ಶಿಲ್ಪಿಯ ಕೆತ್ತೋದಿಕ್ಕೆ ಅಂತ. ಆ ಕಾರಣದಿಂದ ಇದನ್ನು ನಮಗೆಲ್ಲ ಕೆತ್ತೋಕೆ ಆಗೋದಿಲ್ಲ ಅಂತ ಹೇಳಿ ಹೊರಡ್ತಾ ಇರ್ತಾರೆ ಅವರು. ಈ ಒಂದು ಹುಳಿಗಳಲ್ಲಿ ವಜ್ರದ ಹುಳಿ ಸಿಗುವಂಥದ್ದು ಯಕ್ಷಸರ ಹತ್ರ ಅಥವಾ ದೇವತೆಗಳ ಹತ್ರ, ಇವ್ರ ಹತ್ರ ಮಾತ್ರ ಇರುತ್ತೆ. ಆ ಕಾರಣದಿಂದ ಅವರೇ ಬಂದು ಈ ಒಂದು ಶಿಲ್ಪಿಗಳನ್ನ ಕೆತ್ತಬೇಕಾಗತ್ತೆ. ಬಿಟ್ಟು ಸಾಮಾನ್ಯ ಮನುಷ್ಯರ ಹತ್ರ ಈ ಥರ ಒಂದು ವಜ್ರದ ಹುಳಿಗಳು ಸಿಗೋದಿಲ್ಲ. ಆ ಕಾರಣದಿಂದ ನಾವು ಕೆತ್ತಲ್ಲ ಅಂತ ಹೇಳಿ ಅವರು ಕೂಡ ಹೊರಡ್ತಾರೆ. ಆದರೆ ಇನ್ನೊಂದು ಕಡೆ ನಾವು ನೋಡೋದಾದರೆ ವಿಶ್ವಕರ್ಮ ಮಾಡಿ ಕೊಡ್ತಿದ್ರೇನೋ, ಬಟ್ ಈ ಒಂದು ಸಮಯದಲ್ಲಿ ಅವ್ರಿಗೂ ಕೂಡ ಮಾಡಿಕೊಡಲಾಗದಂಥ ಸಂದರ್ಭ ಅವ್ರಿಗೆ ಬಂದಿತ್ತು. ಯಾಕೆ ಅಂತಂದರೆ ವಿಶ್ವಕರ್ಮನ ಹೆಂಡತಿಯಾದಂಥ ಮಾನಸ ಅವರು ಕೂಡ ವಿಶ್ವಕರ್ಮನ ಮೇಲೆ ಕೋಪಗೊಂಡಿರ್ತಾರೆ. ಅಂದರೆ ಅವ್ರ ಗಂಡನ ಮೇಲೆ ಅವ್ರಿಗೆ ಕೋಪ ಬಂದಿರುತ್ತೆ. ಕೆಲವೊಂದಿಷ್ಟು ಕಾರಣಗಳಿಂದ ಅವರಿಬ್ಬರ ನಡುವೆ ಜಗಳ ನಡೆದು ಅವರು ಅವ್ರ ತವರು ಮನೆಗೆ ಹೋಗ್ಬಿಟ್ಟಿರ್ತಾರೆ. ಆ ಒಂದು ಕಾರಣದಿಂದ ವಿಶ್ವಕರ್ಮ ಅವರು ಕೂಡ ಇವಾಗ ಒಂದು ಒಳ್ಳೆ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಅವ್ರಿಗೂ ಕೂಡ ಬೇಜಾರಿರುತ್ತೆ. ಈ ಕಾರಣದಿಂದ ಅವರು ಬಂದು ಅಲ್ಲಿ ಕೆತ್ತಿಕೊಡೋದಿಲ್ಲ. ಇನ್ನೊಬ್ಬರು ಬಂದು ದಾನಶಿಲ್ಪಿ ಯಮ ಅಂತ. ದಾನಶಿಲ್ಪಿ ಯಮ ಅವರ ಹೆಂಡತಿಯ ಹೆಸರು ಹೇಮ. ಅವರು ತುಂಬಾ ದೊಡ್ಡ ಅಪ್ಸರೆ ಅಂತಲೇ ಹೇಳ್ತಾರೆ. ತುಂಬ ಅಂದವಾಗಿರ್ತಾರಂತೆ ಅವರು. ಆ ಒಂದು ಅಪ್ಸರೆ ಈ ಒಂದು ಯಮಲೋಕನ ಬಿಟ್ಟು ದೇವಲೋಕಕ್ಕೆ ಹೋಗ್ಬಿಟ್ಟಿರ್ತಾರಂತೆ. ಈ ಒಂದು ಹೇಮ ಅವ್ರನ್ನ ಹುಡುಕೊಂಡು, ಅಂದರೆ ತಮ್ಮ ಹೆಂಡತಿಯನ್ನು ಹುಡುಕೊಂಡು ದಾನಶಿಲ್ಪಿ ಯಮ ಕೂಡ ಅವನ್ನ ಹುಡುಕೊಂಡು ಹುಚ್ಚರ ಥರ ಓಡಾಡ್ತಿರ್ತಾರಂತೆ. ಎಲ್ಲೂ ನನ್ನ ಹೆಂಡತಿ ಸಿಗ್ತಾ ಇಲ್ಲ ಅಂತ. ಈ ಒಂದು ಕಾರಣದಿಂದ ಈ ಕಡೆ ದಾನಶಿಲ್ಪಿಯವರು ಕೂಡ ಬಂದು ಈ ಒಂದು ಮೂರ್ತಿನ ಕೆತ್ತೋಕ್ಕೆ ಆಗೋದಿಲ್ಲ. ಇವಾಗ ನಮ್ಗೆ ಬರುವಂಥ ಪ್ರಶ್ನೆ ಏನು ಅಂದರೆ, ದಾನಶಿಲ್ಪಿ ಮತ್ತು ನಾವು ಯಮ ಅಂತ ಹೇಳ್ತಿದ್ದೀವಲ್ವ, ದಾನಶಿಲ್ಪಿ ಯಮ ಅಂತ. ಯಮ ಮತ್ತು ಧರ್ಮರಾಜ ಯಮ ಇವರಿಬ್ಬರು ಒಂದೇ ಅಲ್ಲ. ಯಮ ಬೇರೆ, ಯಮ ಧರ್ಮರಾಜನೇ ಬೇರೆ. ಇಲ್ಲಿ ಒಂದು ಕನ್ಫ್ಯೂಷನ್ ಎಲ್ಲೂ ಉಂಟಾಗಬಾರ್ದು ಅಂತ ಈ ಒಂದು ಕಾರಣದಿಂದ ಹೇಳಿದೆ. ಈಗ ಮತ್ತೆ ಕತೆಗೆ ಬರೋದಾದರೆ,
ಈ ಕಡೆ ನಾವು ವಿಶ್ವಕರ್ಮ ಅವ್ರನ್ನೂ ಕರೆಯೋದಕ್ಕಾಗ್ತಾಯಿಲ್ಲ, ಈ ಕಡೆ ದಾನಶಿಲ್ಪಿಗಳನ್ನೂ ಕರೆಯೋಕ್ಕಾಗ್ತಿಲ್ಲ. ಸೊ ಇಬ್ಬರ ಕೈಯಲ್ಲೂ ಇದನ್ನ ಕೆತ್ತೋದಕ್ಕಾಗೋದಿಲ್ಲ, ಮನುಷ್ಯರ ಕೈಯಲ್ಲೂ ಕೆತ್ತೋದಕ್ಕಾಗೋದಿಲ್ಲ. ಇವಾಗ ಏನು ಮಾಡೋದು, ನನ್ನ ಹತ್ರ ಇರುವಂಥ ಅತಿ ದೊಡ್ಡ ಆಸೆನ ನಾನು ನೆರವೇರಿಸ್ಕೊಳ್ಳೋಕೆ ಆಗ್ತಿಲ್ವಲ್ಲ ಅಂತ ಅಗಸ್ತ್ಯ ಮುನಿಗಳಿಗೆ ತುಂಬಾ ಬೇಜಾರಾಗಿರುತ್ತೆ. ಹಾಗಾಗಿ ಅವರು ತುಂಬಾ ಇದರೊಳಗೆ ಚಿಂತೆಗೊಳಗಾಗಿ ಊಟ ತಿಂಡಿ ಎಲ್ಲನೂ ಬಿಟ್ಬಿಟ್ಟಿರ್ತಾರೆ. ಪ್ರತಿದಿನ ಹಗಲು ರಾತ್ರಿ ಅಂತ ನೋಡ್ತೇನೆ ಆ ಶಿಲೆ ಮುಂದೆನೇ ಕೂತಿರ್ತಾರೆ. ಆ ಒಂದು ಕಲ್ಲನ್ನ ಹೇಗೆ ಕೆತ್ತೋದು ಏನು ಅಂತ ಯೋಚನೆ ಮಾಡ್ಕೊಂಡು ಅಲ್ಲೇ ಕೂತಿರ್ತಾರೆ. ಕೊನೆಗೆ ಅವರಿಗೆ ತುಂಬಾ ಬೇಜಾರಾಗಿ ಅವರು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಎಲ್ಲನೂ ಮಾಡಿದ್ದೀನಿ, ಇನ್ನೂ ನಾನು ಏನು ಮಾಡಬೇಕು ಅಂತ ನನಗೆ ತಿಳಿತಿಲ್ಲ ದೇವರೇ ಅಂತ ಹೇಳ್ತಾ ಆ ದೇವ್ರ ಮೇಲೆ ಭಾರ ಹಾಕಿ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಧ್ಯಾನ ಮಾಡಿ ಮಾಡಿ ಅವರು ಆ ದೇವ್ರನ್ನ ಕೂಡ ಒಲಿಸ್ಕೊತಾರೆ ಅಂತ ಹೇಳ್ಬೋದು. ಇವಾಗ ಧ್ಯಾನ ಶುರು ಮಾಡಿರುವಂಥ ಮುನಿಗಳು ಇನ್ನೊಂದು ಸ್ವಲ್ಪ ದಿನಗಳು ಕಳೆದ ಮೇಲೆ ಕೊನೆಗೆ ಒಂದು ದಿನ ಬರುತ್ತೆ. ಆ ದಿನ ಏನಾಗುತ್ತೆ ಅಂದರೆ ಬ್ರಾಹ್ಮಣ ಬಾಲ ಒಬ್ಬ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಕೈಯಲ್ಲಿ ಒಂದು ಹುಳಿ ಇರುತ್ತೆ. ಆ ಹುಳಿ ತುಂಬಾ ಮಿಂಚ್ತಾ ಇರುತ್ತೆ, ನೋಡೋಕ್ಕೆ ಫುಲ್ ಶೈನಿಂಗಾಗಿ ಕಾಣ್ತಾ ಇರುತ್ತೆ. ಅಗಸ್ತ್ಯ ಮಹಾರಾಜುಗಳು ಕೂಡ ನೋಡ್ತಾರೆ. ಅದನ್ನ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಇದು ಹತ್ತಿರದಿಂದ ನೋಡಿದಾಗ ಅದು ಆನೆಯ ದಂತ ಅಂತ ಅವ್ರಿಗೆ ತಿಳಿಯುತ್ತೆ. ಆ ಒಬ್ಬ ಬ್ರಾಹ್ಮಣ ಬಾಲಕ ಬಂದ್ಬಿಟ್ಟು ಅಗಸ್ತ್ಯ ಮುನಿಗಳಿಗೆ ಕೇಳ್ತಾರೆ, ನಿಮ್ಮ ಹತ್ರ ಏನಾದರೂ ಕೆಲಸ ಇದ್ದರೆ ನನಗೆ ಕೊಡಿ, ನಾನು ಕೆಲಸ ಹುಡುಕ್ತಾ ಇದ್ದೀನಿ, ನನಗೆ ಯಾವುದೇ ಥರದ ಕೆಲಸಗಳು ಸಿಗ್ತಿಲ್ಲ, ನಾನು ತುಂಬ ಬಿಡುವಾಗಿ ಇದ್ದೀನಿ, ನನಗೆ ಕೆಲಸ ಇದ್ದರೆ ಕೊಡಿ ಅಂತ ಬ್ರಾಹ್ಮಣ ಬಾಲಕ ಕೇಳ್ತಾನೆ. ಆವಾಗ ಅಗಸ್ತ್ಯ ಮುನಿಗಳು ಹೇಳೋದು, ನನಗೆ ಒಂದು ಆಸೆ ಇದೆ, ಈ ಒಂದು ಪ್ರತಿಮೆ ಏನಿದೆ ಇದನ್ನ ನನ್ನ ಹತ್ರ ಇರುವಂಥ ರೇಖಾಚಿತ್ರ ಅದ್ರ ಪ್ರಕಾರನೇ ಇದನ್ನ ಪ್ರತಿಮೆನ ಕೆತ್ತಬೇಕು, ಈ ಪ್ರತಿಮೆನ ನಾನು ಗಣೇಶನ ರೂಪದಲ್ಲಿ ನೋಡೋಕೆ ಬಯಸ್ತಾ ಇದ್ದೀನಿ, ಇದು ನಿನ್ನ ಕೈಯಲ್ಲಿ ಆಗುತ್ತಾ ಅಂತ ಅಗಸ್ತ್ಯ ಮುನಿಗಳು ಕೇಳ್ತಾರೆ. ಅದಾದಮೇಲೆ ಅಗಸ್ತ್ಯ ಮುನಿಗಳು, ನೀನು ಯಾರು, ಎಲ್ಲಿಂದ ಬಂದಿದ್ಯಾ, ಇಲ್ಲಿಗೆ ಏನಕ್ಕೆ ಬಂದ್ಬಿಟ್ಟು ಕೆಲಸ ಹುಡುಕ್ತಿದ್ಯಾ ಅಂತ ಕೂಡ ಆ ಬಾಲಕನಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಆಗ ಆ ಒಬ್ಬ ಬ್ರಾಹ್ಮಣ ಬಾಲಕ ಇದ್ದಾನೆ, ಅವನು ಹೇಳ್ತಾನೆ, ನಾನು ಫಸ್ಟು ಹೊಟ್ಟೆ ತುಂಬ ನನಗೆ ಎಷ್ಟು ತೃಪ್ತಿ ಅನಿಸುತ್ತೋ ಅಷ್ಟು ಊಟ ಮಾಡ್ತೀನಿ, ಅದಾದಮೇಲೆ ನಾನು ಶಿಲ್ಪಿಗಳನ್ನ ಕಲೆ ಕೆತ್ತೀನಿ ಅಂತ ಹೇಳ್ತಾನೆ. ಆ ಬಾಲಕ ಹಾಗೆ ಹೇಳಿದ್ಮೇಲೆ ಇವ್ರಿಗೆ ನಗು ಬರುತ್ತೆ, ಏನು ಈ ಥರ ಮಾತಾಡ್ತಿದ್ದಾನೆ ಇಷ್ಟು ಚಿಕ್ಕ ಬಾಲಕ ಅಂತ. ಆಮೇಲೆ ಆ ಬಾಲಕ ಹೇಳ್ತಾನೆ, ನನ್ನನ್ನು ಎಲ್ಲರೂ ಶಿಲ್ಪಾಚಾರಿ ಅಂತ ಕೂಡ ಕರೀತಾರೆ ಅಂತ. ಅಗಸ್ತ್ಯ ಮುನಿಗಳಿಗೆ ಒಂದು ಸ್ವಲ್ಪ ಶಾಕ್ ಆಗುತ್ತೆ, ಹೌದಾ ಈ ಒಂದು ಚಿಕ್ಕ ವಯಸ್ಸಲ್ಲೇ ಬಾಲಕ ಕೆತ್ತುತ್ತಾನ ಅನ್ನೋದು ಅವರಿಗೆ ಪ್ರಶ್ನೆ ಬರುತ್ತೆ. ಅದಾದಮೇಲೆ ಆ ಒಂದು ಮಗು ಬಾಲಕ ಹೇಳೋ ಪ್ರಕಾರ ನಾನು ಇದನ್ನ ಕೆತ್ತಿಟ್ಟಿರ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಆವಾಗ ಅಗಸ್ತ್ಯ ಮುನಿಗಳು, ಇದು ತುಂಬ ದೊಡ್ಡದಾಗಿದೆ, ಅಂದರೆ ಆ ಮಹಾಶಿಲೆ ಏನಿದೆ ಅದು ನಾರ್ಮಲ್ ಹೈಟ್ ಇಲ್ಲ, ತುಂಬಾ ಹೈಟ್ ಆಗಿರುವಂಥ ಮೂರ್ತಿ, ಆ ಮೂರ್ತಿಯಲ್ಲಿ ಗಣೇಶನ ನೋಡಬೇಕು ಅಂತ ಅಗಸ್ತ್ಯ ಮುನಿಗಳಿಗೆ ಆಸೆ ಇದ್ದಿದ್ದು. ಹಾಗಾಗಿ ಇಷ್ಟು ಒಂದು ಹೈಟ್ ಇದೆ, ನೀನು ಮಾತ್ರ ಇಷ್ಟು ಕುಳ್ಳಕ್ಕಿದೆಯಾ, ಅಂದರೆ ಇನ್ನೂ ಚಿಕ್ಕ ಮಗು, ಅವನು ಅಷ್ಟೊಂದು ದೊಡ್ಡವನಲ್ಲ, ನಿನಗೆ ಹೇಗೆ ಇದೆಲ್ಲ ಹೈಟ್ ಸಿಗುತ್ತೆ, ಹೇಗೆ ಕೆತ್ತತೀಯಾ ಅಂತ ಅಗಸ್ತ್ಯ ಮುನಿಗಳು ಕೇಳ್ತಾರೆ. ಆವಾಗ ಆ ಬಾಲಕ, ನೀವು ನನ್ನ ಮೇಲೆ ಏನೂ ಸಂದೇಶ ಪಡಬೇಡಿ, ನಾನು ಇದನ್ನೆಲ್ಲ ಕೆತ್ತಿಟ್ಟಿರ್ತೀನಿ ಅಂತ ಹೇಳಿ ಅವನ ಕೈಯಲ್ಲಿ ಇರುವಂಥ ಒಂದು ಹುಳಿನ ಆ ಒಂದು ಶಿಲೆ ಏನಿದೆ ಆ ಶಿಲೆಗೆ ಹೊಡಿತಾನೆ. ಆ ಶಿಲೆಗೆ ಹೊಡೆದಾಗ ಅದರಿಂದ ಒಂಥರ ನಮಗೆ ಮಳೆ ಬರುವಂಥ ಸಂದರ್ಭದಲ್ಲಿ ಹೇಗೆ ಗುಡುಗು ಮಿಂಚು ಬರುತ್ತೆ ಅದೇ ಥರ ಆ ಒಂದು ಕಲ್ಲಿಂದ ಬರುತ್ತೆ. ಅಂದರೆ ಆ ಶಿಲೆ ಏನಿವಾಗ ಅವ್ರು ಕೆತ್ತಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಶಿಲೆಯಿಂದ ಆ ಥರ ಒಂದಿಷ್ಟು ಲೈಟಿಂಗ್ಸ್ ಬರುತ್ತೆ, ಮತ್ತು ಗುಡುಗು ಸಿಡ್ಲು ಥರ ಕೂಡ ಬರ್ತಾ ಇರುತ್ತೆ. ಸೊ ಅದಾದಮೇಲೆ ಆ ಒಂದು ಶಿಲೆಯಿಂದ ಒಂದು ಹಾಡು ಶುರು ಆಗುತ್ತೆ, ಅದೇ ಲಂಬೋದರ ಲಕ್ಷ್ಮೀಶ್ವರ ಅಂತ. ಈ ಒಂದು ಹಾಡನ್ನ ಕೇಳಿಬಿಟ್ಟು ಅಗಸ್ತ್ಯ ಮುನಿಗಳಿಗೂ ಕೂಡ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಹೇಗೆ ಇದೆಲ್ಲ ಹೇಗೆ ಸಾಧ್ಯ ಅಂತ. ಅದಾದಮೇಲೆ ಆ ಬಾಲಕ ಹೇಳ್ತಾರೆ, ಇವಾಗ ನೀವೇನು ತಲೆ ಕೆಡಿಸ್ಕೋಬೇಡಿ, ಎಷ್ಟೊಂದು ದಿನಗಳಿಂದ ನೀವು ಊಟ ತಿಂಡಿ ಬಿಟ್ಟು ಇಲ್ಲಿ ಕೂತಿರೋ ಹಾಗೆ ಕಾಣ್ತಾ ಇದ್ದೀರಾ, ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ, ನಾಳೆ ಬೆಳಿಗ್ಗೆ ಸೂರ್ಯೋದಯ ಅಷ್ಟರೊಳಗೆ ನೀವು ಬಂದು ಇಲ್ಲಿ ನೋಡಿದ್ರೆ ಮೂರ್ತಿ ತಯಾರಾಗಿರುತ್ತೆ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಮುನಿಗಳಿಗೆ ಇನ್ನೂ ಆಶ್ಚರ್ಯನೇ ಆಗಿರುತ್ತೆ, ಅದು ಹೇಗೆ ಒಂದೇ ರಾತ್ರಿಯಲ್ಲಿ ಈ ಒಂದು ಶಿಲೆನ ಕೆತ್ತೋಕ್ಕಾಗುತ್ತೆ ಅಂತ ಮುನಿಗಳಿಗೆ ಇನ್ನೂ ಆಶ್ಚರ್ಯ ಇರುತ್ತೆ. ಅದಾದಮೇಲೆ ಅವರು ಅವ್ರ ಹತ್ರ ಇರುವಂಥ ರೇಖಾಚಿತ್ರನ ಕೊಡೋಕೆ ಹೋಗ್ತಾರೆ, ಆದರೆ ಆ ಮಗು ಆ ಒಂದು ರೇಖಾಚಿತ್ರನ ಬೇಡ ಅಂತ ತಿರಸ್ಕರಿಸ್ತಾರೆ. ಯಾಕೆ ಅಂತಂದರೆ ಅವ್ನು ಹೇಳೋದು ಒಂದೇ ಒಂದು ಮಾತು, ನಾನು ಒಂದ್ಸತಿ ನೋಡಾಗಿದೆ, ಇವಾಗ ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತು, ನಾನು ನೋಡಿ ಮಾಡುವಂಥ ಒಬ್ಬ ಶಿಲ್ಪಿ ಅಲ್ಲ, ನಾನು ಒಂದ್ಸತಿ ನೋಡಿಕೊಂಡ್ರೆ ಸಾಕು, ನನಗೆ ಒಂದೇ ಒಂದು ಆಸೆ ಇರುವಂಥದ್ದು, ನಾನು ಈ ಒಂದು ಶಿಲೆನ ಕೆತ್ತಾದಮೇಲೆ ನೀವು ಈ ಶಿಲೆನ ಯಾರು ರೇಖಾಚಿತ್ರ ಬಿಡಿಸ್ಕೊಟ್ಟಿದ್ದಾರೆ ಅವ್ರಿಗೆ ತೋರಿಸಿ ನಾನು ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ಅವ್ರಿಗೇನಾದರೂ ಅನಿಸಿದ್ರೆ ನೀವೇನಾದರೂ ನನಗೆ ಸ್ವಲ್ಪ ಸಂಭಾವನೆ ಕೊಡಿ, ಅಷ್ಟೇ ಸಾಕು, ನೀವಿನ್ನು ಹೊರಡಿ ಬೆಳಿಗ್ಗೆ ಬನ್ನಿ ಅಂತ ಹೇಳಿ ಮುನಿಗಳನ್ನ ಕಳಿಸ್ಬಿಡ್ತಾರೆ. ಮುನಿಗಳು ಹೇಗೋ ಆ ಒಂದು ಬಾಲಕನ ಮೇಲೆ ಭಾರ ಹಾಕಿ ಮುನಿಗಳು ಕೂಡ ಹೋಗ್ತಾರೆ. ಆದರೆ ಮುನಿಗಳಿಗೆ ಇನ್ನೊಂದು ತೊಂದರೆ ಉಂಟಾಗುತ್ತೆ ಇಲ್ಲಿ. ಯಾಕೆ ಅಂತಂದರೆ ಆ ಮಗು ಕೇಳೋ ಪ್ರಕಾರ ಈ ಒಂದು ಶಿಲೆ ಅಕಸ್ಮಾತ್ ಚೆನ್ನಾಗಿ ಬಂದರೆ ನಾನು ಸಂಭಾವನೆ ಕೊಡಬೇಕು, ಆದರೆ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಮುನಿಗಳಿಗೆ ಇವಾಗ
ಬೇಜಾರು ಸ್ಟಾರ್ಟ್ ಆಗುತ್ತೆ ಮತ್ತು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡೋದು? ಅಕಸ್ಮಾತ್ ನಾಳೆ ಬಂದು ಆ ಒಬ್ಬ ಬ್ರಾಹ್ಮಣ ಬಾಲಕ ದುಡ್ಡು ಕೇಳಿದ್ರೆ ನಾನು ಎಲ್ಲಿಂದ ಕೊಡೋದು ಅಂತ. ಯಾಕಂದರೆ ಮುನಿಗಳ ಹತ್ರ ಒಂದು ಸ್ವಲ್ಪ ಕೂಡ ದುಡ್ಡಿರೋದಿಲ್ಲ. ಅವರಿಗೆ ನೆನಪಾಗುತ್ತೆ ಅವರ ಹೆಂಡತಿಯಾದಂಥ ಲೋಪಾಮುದ್ರಾ ಹತ್ರ ಒಂದು ಸ್ವಲ್ಪ ಹಣಕಾಸು ಕೂಡಿಟ್ಟಿರುವಂಥದ್ದು ಇರ್ಬೋದು. ಹೇಗಾದರೂ ಮಾಡಿ ಇವಾಗ ಲೋಪಾಮುದ್ರಾ ಹತ್ರ ಆ ಒಂದಿಷ್ಟು ಸ್ವಲ್ಪ ದುಡ್ಡನ್ನು ಕೇಳಿ ಇಸ್ಕೋಬೇಕು. ಅದಾದಮೇಲೆ ನಾವು ದಕ್ಷಿಣೆಯಾಗಿ ಆ ಒಂದು ಬಾಲಕನಿಗೆ ಕೊಡ್ಬೋದು ಅಂತ ಇವಾಗ ಅಗಸ್ತ್ಯ ಮುನಿಗಳು ಕೂಡ ಯೋಚನೆ ಮಾಡಿ ಮನೆಗೆ ಹೊರಡ್ತಾರೆ. ಅದಾದಮೇಲೆ ಮುನಿಗಳು ಮನೆಗೆ ಕೂಡ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ಅವ್ರ ಹೆಂಡತಿಯಾದಂಥ ಲೋಪಾಮುದ್ರನ ಹತ್ರ ಏನೇನೆಲ್ಲ ನಡೀತು ಅಂತ ಹೇಳ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಬಾಲಕ ಬಂದು ಕೆತ್ತುತ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳಿದ್ಮೇಲೆ ಈ ಒಂಥರ ಸಂಭಾವನೆ ಕೊಡುವಂಥ ವಿಚಾರವಾಗಿ ಕೂಡ ಮುನಿಗಳು ತಿಳಿಸ್ತಾರೆ. ತಿಳಿಸಿ ಆದಮೇಲೆ ಮುನಿಗಳ ಹೆಂಡತಿ ಹೇಳೋದು ಒಂದೇ ಮಾತು, ನಾನು ಮದುವೆ ಆಗಿರೋದು ಮುನಿಗಳನ್ನ, ನಾನು ಈ ಥರ ಆಸೆಗಳನ್ನೆಲ್ಲ ಇಟ್ಕೊಂಡ್ರೆ ಯಾವತ್ತೂ ನನ್ನ ಜೀವನ ಸಾರ್ಥಕವಾಗೋದಿಲ್ಲ. ನನ್ನ ಹತ್ರ ಏನೆಲ್ಲ ದುಡ್ಡಿದೆ ನಾನು ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಲೋಪಾಮುದ್ರಾ ಕೂಡ ಒಪ್ಕೊತಾರೆ. ಅದಾದಮೇಲೆ ಮುನಿಗಳಿಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಯಾವುದೇ ಥರದ ತೊಂದರೆಗಳು ಇಲ್ಲ, ಎಲ್ಲ ಸರಿ ಆಗಿದೆ ಅಂತ ಲೋಪಾಮುದ್ರಾ ಕೂಡ ಖುಷಿಯಿಂದ ಇರ್ತಾರೆ. ಹಾಗೆ ಮುನಿಗಳು ಕೂಡ ಖುಷಿಯಿಂದ ಇರ್ತಾರೆ. ಮುನಿಗಳಿಗಂತೂ ಊಟ ತಿಂಡಿ ಎಲ್ಲ ಸೇವಿಸಾದ್ಮೇಲೆ ನಿದ್ದೆನೇ ಬರೋದಿಲ್ಲ. ಯಾಕಂದರೆ ಅವರ ಸಾಕಷ್ಟು ದಿನಗಳ ಕನಸು ಇವಾಗ ನನಸಾಗ್ತಿರೋಂಥ ಸಂದರ್ಭ ಇತ್ತು. ಇನ್ನೇನು ಬೆಳಿಗ್ಗೆ ಆಗುವಷ್ಟರೊಳಗೆ ಶಿಲೆ ರೆಡಿ ಆಗುತ್ತೆ ಅಂತ ಆ ಬಾಲಕ ಹೇಳಿರೋ ಪ್ರಕಾರ ಮುನಿಗಳಿಗೆ ತುಂಬಾ ಖುಷಿ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಲೋಪಾಮುದ್ರಾ ಒಂದು ಮಾತು ಹೇಳ್ತಾರೆ, ಚಿಕ್ಕ ಮಗು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ, ಅದು ಹೇಗೆ ಸಾಧ್ಯ? ಎಷ್ಟೋ ದೊಡ್ಡ ದೊಡ್ಡ ಶಿಲ್ಪಿಗಳು ಬಂದು ಹೋದ್ರೂ ಅಲ್ಲಿ ಆ ಒಂದು ಶಿಲೆನ ಕೆತ್ತೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಪುಟ್ಟ ಬಾಲಕ ಹೇಗೆ ಮಾಡ್ತಾರೆ ಅಂತ ಕೇಳಿದಾಗ ಆ ಒಬ್ಬ ಮುನಿಗಳು ಅವ್ರ ಹತ್ರನೂ ಇದಕ್ಕೆ ಸರಿಯಾದಂಥ ಉತ್ತರ ಇರೋದಿಲ್ಲ. ಆದರೆ ಆ ಒಂದು ಮಗು ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಅಂತಲೇ ಅವರು ಇರ್ತಾರೆ. ಅದಾದಮೇಲೆ ಇಲ್ಲಿ ಮುನಿಗಳ ಹೆಂಡತಿ ಲೋಪಾಮುದ್ರಾ ಹೇಳ್ತಾರೆ, ನಾಳೆ ಭಾದ್ರಪದ ಶುಕ್ಲದ ದಿನ ಅಂತ ಹೇಳಿದಾಗ ಮುನಿಗಳಿಗೆ ಆವಾಗ ನೆನಪಾಗುತ್ತೆ, ಓ ಹೌದಲ್ವಾ, ಅವ್ರಿಗೆ ಮರೆತು ಹೋಗ್ಬಿಟ್ಟಿರುತ್ತೆ. ಯಾಕಂತಂದರೆ ಈ ಶಿಲೆಗಳನ್ನ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವ್ರು ಪೂರ್ತಿ ಮುಳುಗಿ ಹೋಗಿರ್ತಾರೆ ಅದ್ರ ಬಗ್ಗೆ. ಸೊ ಅವರ ಹೆಂಡತಿ ಕೂಡ ಅದನ್ನೇ ಹೇಳ್ತಿರ್ತಾರೆ, ನೀವು ಪೂರ್ತಿ ಅದರೊಳಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರೋದ್ರಿಂದ ಎಲ್ಲದ್ರ ಬಗ್ಗೆ ವಿಚಾರಗಳು ನಿಮಗೆ ಮರೆತು ಹೋಗ್ತಾ ಇದೆ ಅಂತ. ಈಗೂ ಕೂಡ ಅಷ್ಟೇ ಆ ಮುನಿಗಳ ಹೆಂಡತಿಯಾದಂಥ ಲೋಪಾಮುದ್ರನಿಗೆ ಇದು ಯಾವುದೋ ಸಾಮಾನ್ಯವಾದ ಬಾಲಕ ಬಂದು ಬಿಡಿಸ್ತಾ ಇರುವಂಥದ್ದು ಅಲ್ಲ ಅಂತ ಅವರಿಗೆ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಈ ಥರ ರಾತ್ರೋರಾತ್ರಿ ಬಂದು ಒಂದೇ ದಿನದಲ್ಲಿ ಯಾರಿಗೂ ಬಿಡಿಸೋಕೆ ಸಾಧ್ಯ ಇಲ್ಲ, ಅವ್ರು ಖಂಡಿತವಾಗ್ಲೂ ಯಾವುದೋ ಮನುಷ್ಯ ಅಂತೂ ಅಲ್ಲ ಅಂತ ಲೋಪಾಮುದ್ರಾ ಹೇಳ್ತಾರೆ. ಆದರೂ ಕೂಡ ಮುನಿಗಳು ನಂಬೋದಿಲ್ಲ. ಮುನಿಗಳಿಗೆ ರಾತ್ರಿ ಎಲ್ಲ ಅಲ್ಲಿ ನಿದ್ದೆನೇ ಬರೋದಿಲ್ಲ. ಯಾಕೆ ಅಂತಂದರೆ ಈ ಥರ ಒಂದು ದೊಡ್ಡ ಕನಸು ನನಸಾಗ್ತಿರೋದ್ರಿಂದ ಹೋಗಿ ಬರೋಣ ರಾತ್ರಿ, ಹಾಗೆ ಒಂದು ಸತಿ ಓಡಾಡ್ಕೊಂಡ್ಬಂದು ಯಾವ ಥರ ಕೆಲಸ ಮಾಡ್ತಿದ್ದಾರೆ ಏನು ನೋಡೋಣ ಅಂತ ಮುನಿಗಳು ಹಾಗೆ ಹೋಗ್ತಾರೆ. ಹೋದಾಗ ಮುನಿಗಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ಬಾಲಕ ಇರೋದೇ ಇಲ್ಲ. ಆದರೆ ಆ ಒಂದು ಶಿಲೆ ಏನಿರುತ್ತೆ ಆ ಶಿಲೆ ಸುತ್ತಲೂ ಒಳ್ಳೆ ಸ್ವರ್ಗದ ಥರ ಎಲ್ಲ ಅಲಂಕಾರ ಆಗಿರುತ್ತೆ. ಸಂಪೂರ್ಣವಾಗಿ ಚೇಂಜ್ ಆಗಿಬಿಟ್ಟಿರುತ್ತೆ. ಅದೇನು ಕಾಡಿದೆ, ಕಾಡು ಥರ ಇರೋದೇ ಇಲ್ಲ, ಅದು ಸಂಪೂರ್ಣವಾಗಿ ಚೇಂಜ್ ಆಗಿ ಅಲ್ಲೆಲ್ಲ ಹಕ್ಕಿ ಪಕ್ಷಿಗಳೆಲ್ಲ ಇರುತ್ತೆ. ಹಾಗೆ ಹುಲಿಗಳೆಲ್ಲನೂ ತಮಗೆ ತಾವೇ ಎಲ್ಲ ಅವೇ ಶಿಲೆಗಳನ್ನ ತಯಾರಿಸ್ತಾ ಇದ್ವು. ಇದನ್ನೆಲ್ಲ ನೋಡಿದ ತಕ್ಷಣವೇ ಮುನಿಗಳಿಗೆ ಆಶ್ಚರ್ಯ ಆಗಿ ಅವರು ಅಲ್ಲೇ ತಲೆ ಸುತ್ತಿ ಬಿದ್ದುಬಿಡ್ತಾರೆ. ಮತ್ತೆ ಇನ್ನೇನು ಬೆಳಿಗ್ಗೆ ಯಾರೋ ಒಬ್ಬರು ಎಬ್ಬಿಸ್ತಿರುವಾಗ ಆ ಒಂದು ಬಾಲಕ ಮತ್ತೆ ಬಂದಿರ್ತಾನೆ. ಬೆಳಿಗ್ಗೆ ಆಗಿಬಿಟ್ಟಿರುತ್ತೆ. ಅವ್ರು ಎದ್ದೇಳೋಷ್ಟರೊಳಗೆ ಎದ್ದು ನೋಡಿದ ತಕ್ಷಣ ಮೂರ್ತಿ ಸಂಪೂರ್ಣವಾಗಿ ತಯಾರಾಗಿರುತ್ತೆ. ಹಾಗೆ ಆ ಕಡೆಯಿಂದ ಲೋಪಾಮುದ್ರಾ ಬರ್ತಾ ಇರ್ತಾರೆ. ಲೋಪಾಮುದ್ರಾ ಕೈ ತುಂಬ ಕಡುಬುಗಳನ್ನ ಇಟ್ಕೊಂಡು ಬರ್ತಾರೆ. ಅದಾದಮೇಲೆ ಆ ಒಂದು ಶಿಲೆ ಕೆತ್ತಿರೋದನ್ನ ನೋಡಿ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಅವ್ರು ಏನು ಕೆತ್ತಿದ್ದಾರೆ ಅದೇ ಥರನೇ ಆ ಒಂದು ರೇಖಾಚಿತ್ರದಲ್ಲಿ ಕೂಡ ಇರುತ್ತೆ. ಅದನ್ನ ನೋಡಿ ಖುಷಿ ಆಗುತ್ತೆ. ಅದಾದಮೇಲೆ ಬಾಲಕ ಕೇಳ್ತಾನೆ ಮುನಿಗಳಿಗೆ, ನಿಮಗೆ ಖುಷಿ ಆಯಿತಾ ಅಂತ. ಮುನಿಗಳು ಹೌದು ನನಗೆ ನಿಜವಾಗ್ಲೂ ಖುಷಿ ಆಗಿದೆ ಅಂತ ಹೇಳ್ತಾರೆ. ಆವಾಗ ಯಾರು ಈ ಒಂದು ಚಿತ್ರಣ ಬಿಡಿಸಿದ್ದಾರೆ ಅವ್ರಿಗೂ ಕೂಡ ನೀವು ತೋರಿಸ್ಬೇಕು ಅಂತ ಹೇಳ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮುನಿಗಳು ಆ ಬಾಲಕನಿಗೆ ಹಣ ಕೊಡೋಕ್ಕೆ ಹೋಗ್ತಾರೆ. ಯಾಕಂತಂದರೆ ಸಂಭಾವನೆಯಾಗಿ ಇವರು ಹಣ ಕೊಡೋಣ ಅಂತ ಇವರು ತಯಾರಾಗಿರ್ತಾರೆ. ಸೊ ಹಣ ಕೊಡೋಕ್ಕೆ ಹೋದಾಗ ಈ ಒಂದು ಹಣ ನನಗೆ ಕೊಡಬೇಡಿ, ಯಾರು ಈ ಒಂದು ಚಿತ್ರಣ ಬಿಡಿಸಿದ್ದಾರೆ ಅವ್ರಿಗೆ ಕೊಡಿ ಈ ಹಣನ ಅಂತ ಹೇಳ್ತಾರೆ. ಹಾಗೆ ಅದೇ ಒಂದು ಸಂದರ್ಭದಲ್ಲಿ ಮುನಿಗಳು ಹೇಳೋದು, ಈ ಒಂದು ಚಿತ್ರಣ ಎಲ್ಲ ಬಿಡಿಸಿರೋದು ನನ್ನ ಧರ್ಮಪತ್ನಿನೇ, ಅದೇ ಲೋಪಾಮುದ್ರಾನೇ ಅಂತ ಅಲ್ಲೇ ಕೈ ತೋರಿಸಿ ಹೇಳ್ತಾರೆ. ಆವಾಗ ಆ ಬಾಲಕನಿಗೆ ತುಂಬ ಖುಷಿಯಾಗುತ್ತೆ. ಲೋಪಾಮುದ್ರಾ ಈ ಥರ ಬಿಡಿಸಿರುವಂಥದ್ದನ್ನ ನೋಡಿ, ಹಾಗಾದರೆ ನೀವು ಇವರಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಆವಾಗ ಅಗಸ್ತ್ಯ ಮುನಿಗಳು, ಇಲ್ಲ ಈ ಒಂದು ದುಡ್ಡು ಅವ್ರದ್ದೇ, ಸೊ ಅವ್ರಿಗೆ ಕೊಡುವಂಥ ನೆಸೆಸರಿ ಏನು ಇಲ್ಲ ಇವಾಗ ಅಂತ. ಆ ಸಂದರ್ಭದಲ್ಲಿ ಆ ಬಾಲಕ ಹೇಳೋದು, ಇಲ್ಲ ಯಾವತ್ತೂ ಈ ಥರ ತಪ್ಪುಗಳನ್ನ ಮಾಡಬೇಡಿ, ಯಾವತ್ತಿದ್ರೂ ಒಂದು ಹೆಣ್ಣಿಂದ ಈ ಥರ ದುಡ್ಡನ್ನ ಇಸ್ಕೋಬಾರ್ದು, ಅದು ಮಹಾಪಾಪ ಆಗುತ್ತೆ. ಮೊದಲು ಆ ತಾಯಿ
ತಾಯಿಗೆ ನೀವು ಆ ದುಡ್ಡು ಏನು ಇಸ್ಕೊಂಡಿದ್ದೀರ ಅದನ್ನ ವಾಪಸ್ ಕೊಡಿ, ಯಾವತ್ತೂ ಈ ಥರ ಒಂದು ಹೆಣ್ಣಿಂದ ದುಡ್ಡು ಇಸ್ಕೋಬಾರ್ದು ಅಂತ ಆ ಬಾಲಕ ಹೇಳ್ತಾನೆ. ಹೇಳಿಬಿಟ್ಟು ನನಗೆ ಈ ಥರ ಎಲ್ಲ ಸಂಭಾವನೆ ಏನು ಬೇಡ, ನೀವು ಏನು ಕಡುಬು ತಂದಿದ್ದೀರಾ ಅದನ್ನು ನನಗೆ ಕೊಡಿ, ನನಗೆ ಸಾಕು ಅಂತ ಹೇಳಿ ಅಲ್ಲಿರುವಂಥ ಕಡುಬುಗಳನ್ನೆಲ್ಲ ತಿಂದಿದ ತಕ್ಷಣವೇ ಆ ಒಂದು ಬಾಲಕ ಮಾಯ ಆಗಿಬಿಡ್ತಾನೆ. ಆವಾಗೂ ಕೂಡ ಅಷ್ಟೇ ಲೋಪಾಮುದ್ರಂಗೆ ಗೊತ್ತಾಗುತ್ತೆ ಇದು ಬಾಲಕ ಅಲ್ವೇ ಅಲ್ಲ, ಇದು ಸಾಕ್ಷಾತ್ ಗಣೇಶನೇ ಅಂತ. ಅವಾಗ ಅವರು ಕೈ ಮುಗಿತಾರೆ. ಕೈ ಮುಗಿದ ತಕ್ಷಣ ಆ ಒಬ್ಬ ಬಾಲಕ ಮಾಯ ಆಗಿರ್ತಾನೆ. ಆ ಬಾಲಕ ಮಾಯ ಆದಮೇಲೆ ಅಗಸ್ತ್ಯ ಮುನಿಗಳಿಗೆ ಗೊತ್ತಾಗುತ್ತೆ ಇದು ಬಾಲಕ ಆಗಿರಲಿಲ್ಲ, ದೇವರಾಗಿತ್ತು ಅಂತ. ಸೊ ಅದಾದಮೇಲೆ ಅವರಿಗೆ ತುಂಬಾ ಬೇಜಾರು ಕೂಡ ಆಗುತ್ತೆ, ಯಾಕಂದರೆ ಅವರು ಮೊದಲೇ ಕಣ್ಣು ಹಿಡಿಲಿಲ್ಲ ಇದನ್ನ ಅಂತ. ಅದಾದಮೇಲಿಂದ ಅವರು ಆ ಶಿಲೆ ಏನಿರುತ್ತೆ ಆ ಶಿಲೆಗೆ ನಮಸ್ಕರಿಸಿ, ನಾನು ತುಂಬಾ ಸ್ವಲ್ಪ ಬುದ್ಧಿ ಉಪಯೋಗಿಸ್ತಾ ಇದ್ದೆ, ನಾನೇ ಜಾಣ ಅಂತ ಅಂದ್ಕೊಂಡಿದ್ದೆ, ನನ್ನ ಜಾಣತನ ಏನಿದೆ ಓವರ್ ಜಾಣತನ ಅದೆಲ್ಲ, ಅದನ್ನೆಲ್ಲ ನೀವು ಹೋಗ್ಲಾಡ್ಸಿದ್ದೀರಾ ಅಂತ ನಮಸ್ಕರಿಸಿ ಕ್ಷಮೆ ಕೂಡ ಕೇಳ್ತಾರೆ. ಆವಾಗ ಆ ಶಿಲೆಯಿಂದ ಒಂದು ವಾಯ್ಸ್ ಬರುತ್ತೆ. ಆ ವಾಯ್ಸ್ ಏನಾಗಿತ್ತು ಅಂತ ಅಂದರೆ, ನಾನು ಈ ಒಂದು ಶಿಲೆನ ಕೆತ್ತಕ್ಕೆ ಬಂದಿರೋದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ನೀನು ತುಂಬ ದಿನಗಳಿಂದ ಈ ಥರ ಕುತ್ಕೊಂಡು ಧ್ಯಾನ ಮಾಡಿರೋದ್ರಿಂದ ನಾನು ಬಂದುಬಿಟ್ಟು ಆ ಶಿಲೆನ ಕಿತ್ತುಕೊಟ್ಟಿದ್ದು. ಆದರೆ ಈ ಒಂದು ಶಿಲೆ ಭಾಳ ದಿನಗಳ ಕಾಲ ಆ ಒಂದು ಜಾಗದಲ್ಲಿ ಇರೋದಿಲ್ಲ, ಇನ್ನೇನು ಸ್ವಲ್ಪ ದಿನಗಳಲ್ಲಿ ಅದು ಹೋಗುತ್ತೆ. ಆದರೆ ಅದೆಷ್ಟು ದಿನಗಳ ಕಾಲ ಇರುತ್ತೆ ಅಷ್ಟು ದಿನಗಳು ನೀನು ಅದನ್ನ ಕಣ್ಣು ತುಂಬ್ಕೋಬೋದು ಅಂತ ಆ ಒಂದು ಧ್ವನಿ ಹೇಳುತ್ತೆ. ಇನ್ನೇನು ಮುಂದಿನ ದ್ವಾಪರ ಯುಗದಲ್ಲಿ ಧರ್ಮರಾಜ ಬಂದು ಅಲ್ಲಿ ಬೇರೆ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾನೆ. ಅದಾದಮೇಲೆ ನಾನು ಹೋಗ್ಬಿಡ್ತೀನಿ ಅಂತ ಅದು ಹೇಳುತ್ತೆ. ಅದಾದಮೇಲೆ ನಾನು ಅಷ್ಟೇ ಕೊನೆಯ ದಿನದವರೆಗೂ ಅಗಸ್ತ್ಯ ಮುನಿಗಳು ಬಂದು ಅಲ್ಲಿ ದಿನಾನು ಪೂಜೆ ಮಾಡಿ 3 ಹೊತ್ತುಗಳ ಕಾಲ ಕೂಡ ನೈವೇದ್ಯ ಕೂಡ ಮಾಡಿ ತುಂಬಾ ಚೆನ್ನಾಗಿ ಆ ದೇವ್ರನ್ನ ನೋಡ್ಕೊತಾರೆ. ಸೊ ಇದಾಗಿತ್ತು ಗಣೇಶನ ಕತೆ. ಸೊ ನೋಡಿರೋ ಪ್ರಕಾರ ಗಣೇಶ ಹೇಗೆ ತನ್ನ ಭಕ್ತಿಗೆ ಒಲಿದು ಬರ್ತಾನೆ ಅಂತ ನೋಡ್ಬೋದು. ಸೊ ಯಾವಾಗ್ಲೂ ಅಷ್ಟೇ ಮೊದಲು ಗಣೇಶನಿಗೆ ಪ್ರಾರ್ಥಿಸಬೇಕು ಅಂತ ಕೂಡ ಹೇಳ್ತಾರೆ, ವಿಘ್ನ ವಿನಾಶಕ ಗಣೇಶ ಅಂತ. ಸೊ ಈ ಒಂದು ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಇದೇ ಥರದ ಡಿಫ್ರೆಂಟ್ ಕತೆಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.